Hello dear students, welcome to 22nd session of Business Regulation class. Myself Dr. Prasad Arya, working as an assistant professor in Government First Aid College Shikaripura. In this session I am going to discuss about the concept of Indian Sale of Goods Act 1930, definition of contract of sale. In the previous class, we have already discussed so many different concepts which is relating to Indian Contract Act 1872. In the initial stage of Indian Contract Act, we discussed the sale of goods. It is also one of the part of Indian Contract Act 1872. But later, Indian government under the Britisher rule enacted a new act, that is Indian Sale of Goods Act in 1930. Indian Sale of Goods Act, it provides clear-cut guidelines for the purpose of constructing ideal agreement which is relating to sale. We know that in trade and commerce, sales and purchase of goods are very common transactions. We know that. What is meant by trade? Trade is nothing but buying and selling the goods and services, right? In trade and commerce, sales and purchases are purchase of goods and services are very common transactions. These transactions may appear to be very simple, but the possibilities of complication is always there. Therefore, knowledge of basic principle of sale and purchase is very much essential for all the concerned parties as well as the entire community. Here, ನಮಗೆ ಗೊತ್ತಿದೆ ಸೇಲ್ಸ್ ಅಂತ ಹೇಳಿದ್ರೆ ಗೊತ್ತಿದೆ. It means in our daily routine, ನಮ್ಮ ಪ್ರತಿನಿತ್ಯದ ದೈನಂದಿನ ಒಂದು ಚಟುವಟಿಕೆಗಳಲ್ಲಿ ನಾವು ಸೇಲ್ ಅನ್ನುವಂಥ ಪದವನ್ನು ಬಳಸ್ತಾ ಇರ್ತೀವಿ, ಅಂದರೆ ಮಾರಾಟ ಅಂತೇಳಿ. ಈಗ ಮಾರಾಟ ಅಂತ ಹೇಳಿದಾಗ ಒಬ್ಬ ವ್ಯಕ್ತಿಯಿಂದ ಒಂದು ವಸ್ತುವನ್ನ ಖರೀದಿ ಮಾಡುವಂಥದ್ದು, ಅಂದರೆ ಒಂದು ಓನರ್ಶಿಪ್ ರೈಟ್ ಅನ್ನ ತೆಗೆದುಕೊಳ್ಳುವಂಥದ್ದು ಅಂತೇಳಿ. ಈಗ ಇತ್ತೀಚಿನ ದಿನಗಳಲ್ಲಿ ಈ ಆಕ್ಟ್ ಏನಿದೆ, ಈ ಆಕ್ಟ್ ಬಗ್ಗೆ ಎಲ್ಲರಿಗೂ ಕೂಡ ಒಂದು ಜನರಲ್ ನಾಲೆಡ್ಜ್ ಅಂತೂ ಇದ್ದೇ ಇರುತ್ತೆ. ಯಾಕೆಂದ್ರೆ ಇದು ನಮ್ಮ ಡೈಲಿ ರೂಟಿನಲ್ಲಿ ನಾವು ಇದನ್ನ ಬಳಸ್ತಾ ಇದೀವಿ. ಯಾವುದೇ ಒಂದು ಪ್ರಾಡಕ್ಟ್ ನ ಬೈ ಮಾಡೋದು ಅಂತ ಹೇಳಿದ್ರೆ ಒಂದು ಸಣ್ಣ ಹುಡುಗನಿಗೂ ಕೂಡ ಗೊತ್ತಾಗುತ್ತೆ ಆ ಪ್ರಾಡಕ್ಟ್ ನ ಖರೀದಿ ಮಾಡೋದಂದ್ರೆ ಏನು ಅಂತೇಳಿ. ಅಂದ್ರೆ ಪ್ರಾಡಕ್ಟ್ ನ ಖರೀದಿ ಮಾಡೋಕ್ಕಿಂತ ಮುಂಚೆ ಏನು ಕೊಡಬೇಕು? ಹಣವನ್ನ ಕೊಡಬೇಕು, ಮತ್ತೆ ಓನರ್ಶಿಪ್ ರೈಟ್ ಏನಾಗುತ್ತೆ? ಟ್ರಾನ್ಸ್ಫರ್ ಆಗುತ್ತೆ. ಇದು ಓನರ್ಶಿಪ್ ರೈಟ್ ಟ್ರಾನ್ಸ್ಫರ್ ಫ್ರಮ್ ಒನ್ ಪರ್ಸನ್ ಟು ಅನದರ್ person. Say for example, I will give an example for understanding purpose. ಈಗ ನೀವು ಯಾವುದಾದ್ರೂ ಒಂದು ಶಾಪಿಗೆ ಹೋಗ್ತೀರಾ, ಒಂದು ಟೆಲಿವಿಷನ್ನ ಪರ್ಚೇಸ್ ಮಾಡ್ತೀರಾ. ಟೆಲಿವಿಷನ್ನ ಪರ್ಚೇಸ್ ಮಾಡಬೇಕು ಅಂದರೆ ನೀವು ಅಮೌಂಟನ್ನು ಪೇ ಮಾಡಿರ್ತೀರಾ. ಅಮೌಂಟನ್ನು ಪೇ ಮಾಡಿ ನೀವು ಟೆಲಿವಿಷನ್ನ ನಿಮ್ಮ ಮನೆಗೆ ತೊಗೊಂಬರುವಂಥ ಕೆಲಸ ಮಾಡ್ತೀರಾ. ಟೆಲಿವಿಷನ್ ತಂದಾದ್ಮೇಲೆ 1-2 ದಿನಕ್ಕೆ ಮತ್ತೆ ಅದೇ ಶಾಪ್ನವ್ರು ಬಂದ್ಬಿಟ್ಟು ಇದು ನಮ್ಮ ಟೆಲಿವಿಷನ್, ನೀವು ಯಾಕೆ ತಗೊಂಡ್ಬಂದ್ರಿ, ನೀವು ತಗೊಂಡ್ಬರೋ ಹಾಗೆ ಇಲ್ಲ ಅಂತ ಅವ್ರೇನಾರ ಹೇಳಿದ್ರೆ ಹೇಗಿರುತ್ತೆ? ಸೊ ಸೇಲ್ ಅನ್ನುವಂಥ ಒಂದು ಕಾಂಟ್ರಾಕ್ಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅಲ್ಲಿ ನಮಗೆ ಅರ್ಥ ಆಗುತ್ತೆ. ಇದು ಒಂದು ಐಡಿಯಲ್ ಕಾಂಟ್ರಾಕ್ಟ್. ಅಂದ್ರೆ ಒಂದು ಏನಾಗುತ್ತೆ, ಇಟ್ ಮೀನ್ಸ್ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ರೈಟ್ ಆಫ್ ಒನ್ ಪರ್ಟಿಕ್ಯುಲರ್ ಗೂಡ್ಸ್ ಅಂಡ್ ಸರ್ವಿಸಸ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಸೊ ಒಂದು ಐಡಿಯಲ್ ಸೇಲ್ ಕಾಂಟ್ರಾಕ್ಟ್ ಹೇಗಿರಬೇಕು ಅನ್ನುವಂಥ ಒಂದು ಗೈಡ್ಲೈನ್ಸ್ ಅನ್ನ ಈ ಒಂದು ಇಂಡಿಯನ್ ಸೇಲ್ ಆಫ್ ಗೂಡ್ಸ್ ಆಕ್ಟ್ ನಮಗೆ ಕೊಡುವಂಥ ಕೆಲಸ ಮಾಡುತ್ತೆ ಅಂತೇಳಿ. Here it provides the ideal guidelines. It means it provides definite rules and ideal guidelines for the purpose of constructing ಕಾಂಟ್ರಾಕ್ಟ್ ಆಫ್ ಸೇಲ್. ಒಂದು ಮಾರಾಟ ಒಪ್ಪಂದವನ್ನ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನ ಈ ಒಂದು ಆಕ್ಟ್, ಈ ಒಂದು ಕಾಯ್ದೆ ನಮಗೆ ತಿಳಿಸ್ಕೊಡುತ್ತೆ ಅಂತೇಳಿ. ಈಗ ಇಂಡಿಯನ್ ಸೇಲ್ ಆಫ್ ಗೂಡ್ಸ್ ಆಕ್ಟ್ 1930. Indian Sale of Goods Act 1930, it is a mercantile law. What is meant by mercantile law? Mercantile law is nothing but business law. We can call it as business law or law of merchant or mercantile law, right? Elladu kuda onde. It means what all the different laws are enacted for the purpose of controlling the activities of business.
ಯಾವ ಎಲ್ಲ ಕಾಯ್ದೆಗಳನ್ನು, ಯಾವ ಎಲ್ಲ ಕಾನೂನುಗಳನ್ನು ನಾವು ಒಂದು ವ್ಯವಹಾರದ ಚಟುವಟಿಕೆಗಳನ್ನು ಹಿಡಿದಿಡುವ ಸಲುವಾಗಿ, ಕಂಟ್ರೋಲ್ ಮಾಡುವ ಸಲುವಾಗಿ ನಾವು ಮಾಡ್ಕೊಂಡಿರ್ತೀವಿ, ಅದನ್ನು ಹೇಳ್ತೀವಿ ಮರ್ಕೆಂಟೈಲ ಅಂತ ಹೇಳ್ತೀವಿ. Here, these Indian Sale of Goods Act 1930, which came into existence on 1st July 1930 during the British Raj. ಅಂದರೆ ಅವಾಗ 1930 ಜುಲೈ 1 ಇದೇನಾಗುತ್ತೆ, ಅಸ್ತಿತ್ವಕ್ಕೆ ಬರುತ್ತೆ. ಅವಾಗ ಯಾರ ಆಳ್ವಿಕೆ ಇರುತ್ತೆ? ಬ್ರಿಟಿಷರ ಆಳ್ವಿಕೆ ನಮ್ಮಲ್ಲಿ ಇರೋದ್ರಿಂದ ಈ ಒಂದು ಕಾಂಟ್ರಾಕ್ಟನ್ನು ಫಸ್ಟ್ ಏನು ಮಾಡ್ತಾರೆ ಬ್ರಿಟಿಷರ್ಸ್ ಇಲ್ಲಿ ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. ಬಾರೋಯಿಂಗ್ ಹೆವಿಲಿ ಫ್ರಮ್ ದ ಸೇಲ್ ಆಫ್ ಗೂಡ್ಸ್ ಆಕ್ಟ್ 1893. ಐ ವಾಸ್ ಆಲ್ರೆಡಿ ಟೋಲ್ಡ್ ಯು ದಟ್ Indian Sale of Goods Act 1930, it was the part of Indian Contract Act 1872. Then later it was separated from Indian Contract Act 1872. ಅಂದರೆ ಮುಂಚೆ ಇದು ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ 1872ನ ಒಂದು ಭಾಗ ಆಗಿತ್ತು. ನಂತರದಲ್ಲಿ 1930ರಲ್ಲಿ ಜುಲೈ 1ಕ್ಕೆ ಇದೇನಾಗುತ್ತೆ, ಒಂದು ಸಪರೇಟ್ ಆಕ್ಟ್ ಆಗಿ ಇದೇನಾಗುತ್ತೆ ಎಕ್ಸಿಸ್ಟೆನ್ಸ್ಗೆ ಬರುತ್ತೆ, ಅಸ್ತಿತ್ವಕ್ಕೆ ಬರುತ್ತೆ ಅಂತೇಳಿ. ಈ ಒಂದು ಕಾಯ್ದೆಯನ್ನ, ಈ ಒಂದು ಆಕ್ಟ್ ಅನ್ನ ಜಾರಿಗೆ ಮಾಡುವಾಗ ಬಹಳಷ್ಟು ಯಾವ ಒಂದು ಆಕ್ಟ್ ಇಂದ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಬಾರೋ ಮಾಡಿದ್ದಾರೆ ಅಂದ್ರೆ, ಎರವಲಾಗಿ ತಗೊಂಡಿದ್ದಾರೆ ಅಂದ್ರೆ, ದ ಸೇಲ್ ಆಫ್ ಗೂಡ್ಸ್ ಆಕ್ಟ್ 1893. ಒಂದು ಸೇಲ್ ಆಫ್ ಗೂಡ್ಸ್ ಆಕ್ಟ್ 1893 ಏನಿದೆ, ಇಂಗ್ಲಿಷ್ ಅಂದ್ರೆ ಇಟ್ ಮೀನ್ಸ್ ಇಂಗ್ಲಿಷ್ ಮರ್ಕೆಂಟೈಲ ಅಂತ ಏನು ಹೇಳ್ತೀವಿ, ಅಲ್ಲಿಂದ ಏನು ಮಾಡಿದ್ದಾರೆ, ಬಹಳಷ್ಟು ಒಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ಗಳನ್ನು ಬಾರೋ ಮಾಡಿದ್ದಾರೆ. ಅಂದರೆ ಇಲ್ಲಿ ಬರುವಂಥ ಬಹಳಷ್ಟು ಕಾನೂನುಗಳು ಆ ಒಂದು ಆಕ್ಟ್ ಇಂದ ಇನ್ಸ್ಪೈರ್ ಆಗಿ ಅದರ ಬೇಸ್ ಮೇಲೆ, ಅದರ ಆಧಾರದ ಮೇಲೆ ಇಲ್ಲಿ ನಾವೇನು ಮಾಡಿದ್ದೀವಿ, ಈ ಒಂದು ಇಂಡಿಯನ್ ಸೇಲ್ ಆಫ್ ಗೂಡ್ಸ್ ಆಕ್ಟ್ ಅಲ್ಲಿ ಕಾನೂನುಗಳನ್ನು ಮಾಡಿದ್ದೀವಿ ಅಂತೇಳಿ. Earlier, the Sale of Goods Act was the part of Indian Contract Act, a separate act formed in 1930. ಅಂದರೆ ಮುಂಚೆ ಇದು ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ನ ಒಂದು ಭಾಗ ಆಗಿತ್ತು. ನಾವು ಡಿಸ್ಕಷನ್ ಮಾಡಿದ್ದೀವಿ ಕೂಡ, ಫಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡಿದ್ದೀವಿ. ನಂತರ ಏನಾಯಿತು, ಇದನ್ನು ಒಂದು ಸಪರೇಟ್ ಆಗಿ, ಒಂದು ಪ್ರತ್ಯೇಕವಾಗಿ 1930 ಜುಲೈ 1ರಲ್ಲಿ ಹೊಸ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ. It provision for the setting up of a contract where the sellers transfers or agrees to transfer the title in the goods to the buyer for consideration. It means this contract provides clear-cut guidelines for the purpose of constructing the sales contract. What is meant by sales? It provides the clear-cut guidelines regarding who is buyer, who is seller, what is meant by contract, and what is meant by consideration, what is meant by goods, and what is meant by barter system. Likewise, so many these act provides it means clear-cut guidelines relating to different subject matter. ಅಂದರೆ ಈ ಒಂದು ಆ್ಯಕ್ಟ್ ಕರೆಕ್ಟಾಗಿ ಹೇಳುತ್ತೆ, ಏನು ಇಲ್ಲಿ ಬೈಯರ್ ಅಂದರೆ ಯಾರು, ಸೆಲ್ಲರ್ ಅಂದರೆ ಯಾರು, ಓನರ್ಶಿಪ್ ಅಂದರೆ ಏನು, ಮತ್ತು ಟ್ರಾನ್ಸಾಕ್ಷನ್ಸ್ ಅಂದರೆ ಏನು, ಡೆಲಿವರಿ ಅಂದರೆ ಏನು, ಮತ್ತು ಏನು ಬಾರ್ಟರ್ ಸಿಸ್ಟಮ್ ಅಂದರೆ ಏನು, ಈ ಎಲ್ಲ ವಿಚಾರಗಳ ಬಗ್ಗೆ ಈ ಕಾಂಟ್ರಾಕ್ಟ್ ಏನು ಮಾಡಿದೆ, ಬಹಳಷ್ಟು ಒಂದು ಡೆಫಿನೇಷನ್ನ ಕೊಡುವಂಥ ಕೆಲಸ ಮಾಡಿದೆ. ಮತ್ತು ಈ ಒಂದು ಕಾಂಟ್ರಾಕ್ಟ್ ಏನು ಮಾಡುತ್ತೆ, ದಟ್ ಇಸ್ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ರೈಟ್ ಆರ್ ಟೈಟಲ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಅಂದರೆ ಒಂದು ಸೇಲ್ಸ್ ಆಗೋಬೇಕಾದ್ರೆ, ಮಾರಾಟ ಆಗುವಾಗ ಮಾರಾಟಗಾರ ಏನು ಮಾಡ್ತಾನೆ, ಅವನ ಒಂದು ಗೂಡ್ಸನ್ನು ಏನು ಮಾಡ್ತಾನೆ, ಬೈಯರಿಗೆ, ಗ್ರಾಹಕನಿಗೆ, ಯಾರು ಖರೀದಿ ಮಾಡ್ತಾರೆ ಅವರಿಗೆ ಒಂದು ಅವನಲ್ಲಿರುವಂತಹ ಒಂದು ಓನರ್ಶಿಪ್ ರೈಟನ್ನು, ಮಾಲೀಕತ್ವದ ಒಂದು ಹಕ್ಕನ್ನು ವರ್ಗಾಯಿಸುವಂತಹ ಕೆಲಸ ಇಲ್ಲಿ ಮಾಡ್ತಾನೆ. ಅದ್ರ ಬಗ್ಗೆ ಮತ್ತೆ ಯಾವ ಒಂದು ಕಾರಣಕ್ಕೋಸ್ಕರ ಅವನು ವರ್ಗಾವಣೆ ಮಾಡ್ತಾನೆ, ಫಾರ್ ದ ಪರ್ಪಸ್ ಆಫ್ ಗೆಟಿಂಗ್ ದ ರಿಟರ್ನ್ ಆರ್ ಕನ್ಸಿಡರೇಷನ್. ರಿಟರ್ನ್ ಅಂದರೆ ಪ್ರತಿಫಲ, ಅಂದರೆ ಹಣವನ್ನು ತೆಗೆದುಕೊಂಡು ತನ್ನಲ್ಲಿರುವಂತಹ ಓನರ್ಶಿಪ್ ರೈಟನ್ನು, ಒಂದು ವಸ್ತುವಿನ ಮೇಲೆ ಇರುವಂತಹ ಓನರ್ಶಿಪ್ ರೈಟನ್ನು ಇನ್ನೊಬ್ಬ ವ್ಯಕ್ತಿಗೆ ಏನು ಮಾಡ್ತಾನೆ, ಟ್ರಾನ್ಸ್ಫರ್ ಮಾಡ್ತಾನೆ. ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ರೈಟ್ ಆಫ್ ದ ಪರ್ಟಿಕ್ಯುಲರ್ ಗೂಡ್ಸ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಸೆಲ್ಲರ್ ಏನು ಮಾಡ್ತಾನೆ, ಬೈಯರಿಗೆ ಟ್ರಾನ್ಸ್ಫರ್ ಮಾಡ್ತಾನೆ ಫಾರ್ ದ ಪರ್ಪಸ್ ಆಫ್ ಗೆಟಿಂಗ್ ದ ಕನ್ಸಿಡರೇಷನ್.
And next, the Sale of Goods Act contains certain law relating to sale of movable properties. Here, this Sale of Goods Act it's mainly emphasizing on it only concentrate on movable property. That is a proportable. It means movable ಅಂದ್ರೆ it means moving from one place to another place. ಯಾವ ಒಂದು ವಸ್ತುಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವರ್ಗಾವಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ವಿಚ್ ಥಿಂಗ್ಸ್ ವಿ ಕ್ಯಾನ್ ಟ್ರಾನ್ಸ್ಫರ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಯಾವ ವಸ್ತುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವರ್ಗಾವಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತಹ ಒಂದು ವಸ್ತುಗಳ ಮಾರಾಟದ ಒಂದು ಮೇಲೆ ಏನು ಇರುವಂತಹ ಒಂದು ಕಾಯ್ದೆಯನ್ನು ನಾವೇನಂತ ಹೇಳ್ತೀವಿ ದ ಸೇಲ್ ಆಫ್ ಗುಡ್ಸ್ ಆಕ್ಟ್ ಅಂತ ಹೇಳ್ತೀವಿ. ಇದು ಇಟ್ ಮೀನ್ಸ್ ಇಟ್ ಮೇನ್ಲಿ ಗವರ್ನ್ಸ್ and it is only relating to sale of movable properties. And next, the Act covers topics such as the concept of sale of goods, warranties and conditions arising out of sale, delivery of goods, and passing of property and other obligation of both the buyer and the sellers. The document to title to goods and the transfer of ownership on the basis of such documents. It means this Act provides that is much information. It means clear-cut guidelines or definite rules and regulation which is relating to sale of goods, warranties, condition. ಅಂದರೆ ಒಂದು ಸೇಲ್ ಆಫ್ ಗೂಡ್ಸ್ ಅಂದರೆ ಹೇಗಿರಬೇಕು, ಅದು ಆ ಕಾಂಟ್ರಾಕ್ಟ್ ಯಾವ ರೀತಿ ಎಸ್ಟಾಬ್ಲಿಷ್ ಮಾಡಬೇಕು, ಆ ಕಾಂಟ್ರಾಕ್ಟ್ ಐಡಿಯಲ್ ಎಸೆನ್ಷಿಯಲ್ ಫ್ಯೂಚರ್ಸ್ ಹೇಗಿರಬೇಕು, ವಾರಂಟೀಸ್ ಅಂದರೆ ಏನು, ಕಂಡೀಷನ್ಸ್ ಅಂದರೆ ಏನು, ಕಂಡೀಷನ್ಸ್ನ ಯಾವಾಗ ನಾವು ಬಳಸ್ತೇವೆ, ಆ್ಯಂಡ್ ಡೆಲಿವರಿ ಆಫ್ ಗೂಡ್ಸ್ ಅಂದರೆ ಏನು, ಡೆಲಿವರಿ ಅಂತ ಹೇಳಿದ್ರೆ ಏನು, ಆ್ಯಂಡ್ ಒಬ್ಬ ಬೈಯರ್ಸು ಮತ್ತು ಸೆಲ್ಲರ್ಸಿಗೆ ಇರುವಂತಹ ಆಬ್ಲಿಗೇಷನ್ ಕರ್ತವ್ಯಗಳೇನಿದೆ, ಮತ್ತು ಯಾರೇ ರೈಟ್ ಏನಿದೆ, ಮತ್ತು ಡಾಕ್ಯುಮೆಂಟ್ಸ್ ಒಂದು ವಸ್ತುವನ್ನು ಒಬ್ಬರಿಂದ ಇನ್ನೊಬ್ಬರಿಗೆ ಅದು ಟ್ರಾನ್ಸ್ಫರ್ ಆಗುವಾಗ ಓನರ್ಶಿಪ್ ರೈಟ್ ಟ್ರಾನ್ಸ್ಫರ್ ಆಗುವಾಗ ಯಾವೆಲ್ಲ ಡಾಕ್ಯುಮೆಂಟನ್ನು ನಾವು ಪ್ರಿಪೇರ್ ಮಾಡ್ಕೊಳ್ಬೇಕಾಗತ್ತೆ, ಇದೆಲ್ಲದರ ಬಗ್ಗೆನೂ ಕೂಡ ಏನಾಗುತ್ತೆ ಈ ಒಂದು ಕಾಂಟ್ರಾಕ್ಟಲ್ಲಿ ಸ್ಪೆಸಿಫಿಕ್ ಆಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ತಿಳಿಸ್ಕೊಡುವಂಥ ಕೆಲಸ ಮಾಡುತ್ತೆ. ಇಟ್ ಮೀನ್ಸ್ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಆನ್ ದ ಬೇಸ್ ಆಫ್ ಸಚ್ ಡಾಕ್ಯುಮೆಂಟ್ಸ್. ಈಗ ನೋಡಿ, ಈಗ ನೀವು whenever you go to the shop and when you purchase the product, you will get the warranty and guarantee card along with that is bill, right? ಬಿಲ್ಲನ್ನು ನೀವು ತೊಗೊಳ್ತೀರಾ ಆ್ಯಂಡ್ ವಾರಂಟಿ ಕಾರ್ಡ್ನ ತೊಗೊಳ್ತೀರಾ, ಗ್ಯಾರಂಟಿ ಕಾರ್ಡ್ನ ತೊಗೊಳ್ತೀರಾ. ಆ ಕಾರ್ಡ್ ಇಲ್ಲ ಅಂತೇಳಿ ನೆಕ್ಸ್ಟ್ ಏನಾದ್ರು ರಿಪೇರ್ ಆಯಿತು ನೀವು ಇಸ್ ಇಟ್ ಪಾಸಿಬಲ್ ಟು ಕ್ಲೈಮ್ ಎನಿಥಿಂಗ್ ಫ್ರಮ್ ದ ಶಾಪ್ ಓನರ್? ಇಟ್ಸ್ ನಾಟ್ ಪಾಸಿಬಲ್, ರೈಟ್? ಸೊ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನು ನಾವು ಮೇಂಟೈನ್ ಮಾಡಬೇಕಾಗತ್ತೆ ವೈಲ್ ಪರ್ಚೇಸಿಂಗ್ ದ ಪ್ರಾಡಕ್ಟ್. ಸೊ ಅದನ್ನು ನಾವು ರಿಸೀವ್ ಮಾಡ್ಕೊಳ್ಳುವಂಥದ್ದು ಯಾವ್ಯಾವ್ದೆಲ್ಲ ಬರುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ಕಾಂಟ್ರಾಕ್ಟ್, ಈ ಒಂದು ಆ್ಯಕ್ಟ್ ಏನು ಮಾಡುತ್ತೆ ಬಹಳಷ್ಟು ವಿಸ್ತಾರವಾಗಿ ತಿಳಿಸ್ಕೊಡುವಂಥ ಕೆಲಸ ಮಾಡುತ್ತೆ. ದಿಸ್ ಆ್ಯಕ್ಟ್ ಎಕ್ಸ್ಟೆಂಡ್ಸ್ ಟು ದ whole of India except the state Jammu and Kashmir. It covers all the Indian state except the state of Jammu and Kashmir. Jammu and Kashmirಗೆ ಹೊರತುಪಡಿಸಿ, ಅದು ಯಾಕೆ ಅಂತ ನಿಮಗೂ ಗೊತ್ತಿದೆ, ಅದನ್ನು ಹೊರತುಪಡಿಸಿ ಎಲ್ಲ ಭಾರತದಲ್ಲಿರುವಂಥ ಎಲ್ಲ ಒಂದು ರಾಜ್ಯಗಳಿಗೂ ಕೂಡ ಇದು ಅಪ್ಲಿಕೇಬಲ್ ಆಗ್ತಿತ್ತು. A contract of sale has some special features which are not common to all contracts. ಈ ಒಂದು ಸ್ಪೆಷಲ್ ಈ ಒಂದು ಎ ಕಾಂಟ್ರಾಕ್ಟ್ ಆಫ್ ಸೇಲ್, ಎ ಸೇಲ್ ಆಫ್ ಕಾಂಟ್ರಾಕ್ಟ್ ಏನಿದೆ ಇದು ಕೆಲವೊಂದು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸನ್ನು ಹೊಂದಿದೆ ಅಂತೇಳಿ. ನೆಕ್ಸ್ಟ್, ಡೆಫಿನೇಷನ್ ಅಂಡರ್ ದಿಸ್ ಆ್ಯಕ್ಟ್, ದಟ್ ಈಸ್ ಕಾಂಟ್ರಾಕ್ಟ್ ಆಫ್ ಸೇಲ್ ಆಫ್ ಗೂಡ್ಸ್ ಆ್ಯಕ್ಟ್. ಈ ಒಂದು ಆ್ಯಕ್ಟ್ ಪ್ರಕಾರ ಕೆಲವೊಂದು ವರ್ಡಿಗೆ ಒಂದು ಡೆಫಿನೇಷನ್ ವ್ಯಾಖ್ಯಾನವನ್ನು ಕೊಟ್ಟಿರುವಂಥ ಕೆಲಸ ಮಾಡಿದೆ. ಈ ಆ್ಯಕ್ಟ್ ಪ್ರಕಾರ ಯಾವುದಕ್ಕೆ ಏನೇನಂತ ಹೇಳ್ತಾರೆ ಅನ್ನೋದನ್ನ ಒಂದು ಡೆಫಿನೇಷನ್ನ ಕೊಟ್ಟಿರುವಂಥದ್ದು. ಇಟ್ ಮೀನ್ಸ್ ಬೈಯರ್. ಹೂ ಇಸ್ ಬೈಯರ್? ವಿ ನೋ ದಟ್ ಬೈಯರ್ ಮೀನ್ಸ್ ಎ ಪರ್ಸನ್ ಹೂ ಬೈಸ್ ಆರ್ ಅಗ್ರೀಸ್ ಟು ಬೈ ದ ಗೂಡ್ಸ್. ಒಬ್ಬ ವ್ಯಕ್ತಿ ಯಾರು ಒಂದು ವಸ್ತುವನ್ನು ಖರೀದಿ ಮಾಡ್ತಾನೆ ಮತ್ತು ಖರೀದಿ ಮಾಡುವಂತಹ ಒಲವನ್ನು ತೋರಿಸ್ತಾನೆ ಅಥವಾ ಖರೀದಿ ಮಾಡುವಂಥ ಒಪ್ಪಂದಕ್ಕೆ ಬರ್ತಾನೆ, ಅವನನ್ನು ಗ್ರಾಹಕ ಅಂತ ನಾವು ಕರಿತೀವಿ. ಆ್ಯಂಡ್ ಡೆಲಿವರಿ ಮೀನ್ಸ್ ವಾಲಂಟರಿ ಟ್ರಾನ್ಸ್ಫರ್ ಆಫ್ ಪೊಸಿಷನ್ ಆಫ್ ಗೂಡ್ಸ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಅಂದರೆ ಒಂದು ಗೂಡ್ಸನ್ನು ಒಂದು ಸ್ಥಳದಿಂದ ಒಬ್ಬ ವ್ಯಕ್ತಿಯಿಂದ ಇನ್ನೊಂದು ಸ್ಥಳಕ್ಕೆ ಅದನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ಸಾಧ್ಯವಾಗೋದಾದರೆ, ವರ್ಗಾವಣೆ ಮಾಡೋದಕ್ಕೆ ಸಾಧ್ಯ ಆಗೋದಾದರೆ ಅದನ್ನೇನು ಹೇಳ್ತೀವಿ ಡೆಲಿವರಿ ಅಂತ ಕರಿತೀವಿ. ನೆಕ್ಸ್ಟ್, ಗೂಡ್ಸ್ ಆರ್ ಸೆಡ್ ಟು ಬಿ in a deliverable state. I was already told you that
It means this act it's only concentrate on movable property. Movable property is nothing but deliverable state. ಯಾವುದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವರ್ಗಾವಣೆ ಮಾಡೋದಕ್ಕೆ ಅಥವಾ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕೊಂಡೊಯ್ಯೋದಕ್ಕೆ ಸಾಧ್ಯ ಆಗುತ್ತೆ ಅಂಥದ್ದನ್ನು ಮಾತ್ರ ಇಲ್ಲಿ ಗೂಡ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಇಮ್ಮೂವಬಲ್ ಪ್ರಾಪರ್ಟಿನ ನಾವು ಗೂಡ್ಸ್ ಅಂತ ಇಲ್ಲಿ ಟ್ರೀಟ್ ಮಾಡೋದಿಲ್ಲ ಈ ಒಂದು ಆ್ಯಕ್ಟ್ನ ಅಂಡರಲ್ಲಿ. ಯಾವುದಾಗಿರ್ಬೋದು, ಒಂದು ಪೆನ್ ಆಗಿರ್ಬೋದು, ಒಂದು ಚೇರ್ ಆಗಿರ್ಬೋದು, ಒಂದು ಫ್ಯಾನ್ ಆಗಿರ್ಬೋದು, ಒಂದು ಟೆಲಿವಿಷನ್ ಆಗಿರ್ಬೋದು, ಇದೆಲ್ಲದೂ ಕೂಡ ಹೋಮ್ ಅಪ್ಲಯನ್ಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು ಅದೆಲ್ಲದೂ ಕೂಡ ಡೆಲಿವರಬಲ್ ಸ್ಟೇಟ್ ಅಂದರೆ ಮೂವಬಲ್ ಪ್ರಾಪರ್ಟಿ. ಇಮ್ಮೂವಬಲ್ ಪ್ರಾಪರ್ಟಿನ ನಾವು ಗೂಡ್ಸ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಆ್ಯಂಡ್ ಪ್ರೈಸ್, ವಾಟ್ ಇಸ್ ದ ಪ್ರೈಸ್? ಬೆಲೆ. ಬೆಲೆ ಅಂದರೆ ಏನು? ಪ್ರೈಸ್ ದ ಮನಿ ಕನ್ಸಿಡರೇಷನ್ ಫಾರ್ ಎ ಸೇಲ್ ಆಫ್ ಗೂಡ್ಸ್ ಅಂದರೆ ಒಂದು ಮೌಲ್ಯ, ಹಣ ಅಂತ ಏನು ಹೇಳ್ತೀವಿ, ಮನಿ ಅಂತ ಹೇಳ್ತೀವಿ. ಒಂದು ಪ್ರಾಡಕ್ಟ್ನ ನಾವು ಸೇಲ್ ಮಾಡ್ತೀವಿ, ಮಾರಾಟ ಮಾಡ್ತೀವಿ ಅಂದರೆ ಅಲ್ಲಿ ನಾವು ಹಣವನ್ನು ಏನು ನಾವು ಸ್ವೀಕಾರ ಮಾಡ್ತೀವಿ ಅದನ್ನು ನಾವೇನಂತ ಹೇಳ್ತೀವಿ? ಪ್ರೈಸ್ ಅಂತ ಹೇಳ್ತೀವಿ, ಬೆಲೆ ಅಂತ ಹೇಳ್ತೀವಿ. ದರ್ ಇಸ್ ಅ ವ್ಯಾಲ್ಯೂ ಆನ್ ಒನ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಆರ್ ಮನಿ ವ್ಯಾಲ್ಯೂ ಆಫ್ ಮನಿ ವ್ಯಾಲ್ಯೂ ಆನ್ ಒನ್ ಪರ್ಟಿಕ್ಯುಲರ್ ಪ್ರಾಡಕ್ಟ್, ದಟ್ ಇಸ್ ಅ ಪ್ರೈಸ್. ನೆಕ್ಸ್ಟ್ ಸೆಲ್ಲರ್. ಸೆಲ್ಲರ್ ಮೀನ್ಸ್ ಎ ಪರ್ಸನ್ ಹೂ ಸೆಲ್ ಆರ್ ಅಗ್ರೀಸ್ ಟು ಸೆಲ್ ದ ಗೂಡ್ಸ್. Seller means the person who sells or agrees to sell the goods. ಬೈಯರಿಗೆ ಅಪೋಸಿಟ್. ಒಂದು ಕಡೆ ಬೈಯರ್ ಏನು ಮಾಡ್ತಾನೆ? ಖರೀದಿ ಮಾಡ್ತಾನೆ. ಸೆಲ್ಲರ್ ಏನು ಮಾಡ್ತಾನೆ? ಮಾರಾಟ ಮಾಡ್ತಾನೆ. ಒಂದು ಪ್ರಾಡಕ್ಟ್ನ ಅವನು ಏನು ಮಾಡ್ತಾನೆ? ಮಾರಾಟ ಮಾಡ್ತಾನೆ. ಅಥವಾ ಮಾರಾಟ ಮಾಡೋದಕ್ಕೆ ಒಪ್ಪಂದ ಮಾಡ್ಕೊಳ್ಳೋದಾದರೆ ಅಂಥವನ್ನ ಮಾರಾಟಗಾರ ಅಥವಾ ಸೆಲ್ಲರ್ ಅಂತ ನಾವು ಕರಿತೀವಿ. ನೆಕ್ಸ್ಟ್, ಡೆಫಿನೇಷನ್ಸ್ ಆಫ್ ಕಾಂಟ್ರಾಕ್ಟ್ ಆಫ್ ಸೇಲ್. What is meant by contract of sale? Sale means what? Here, according to Section 4 of the Sale of Goods Act 1930, a contract of sale of goods is contract whereby sellers transfers or agrees to transfer the property in goods to the buyer for a price. Here, according to Section 4 of the Sale of Goods Act, contract of sale is nothing but here seller transfer the goods and goods, that is movable goods. He will transfer and agree to transfer the goods and services to buyer for the purpose of getting the consideration. ಅಂದರೆ ಒಂದು ಪ್ರೈಸ್, ಒಂದು ಬೆಲೆಗೆ ಒಬ್ಬ ಮಾರಾಟಗಾರ ಒಂದು ಪ್ರಾಡಕ್ಟನ್ನು ಇಟ್ ಮೀನ್ಸ್ ಕನ್ಸ್ಯೂಮರಿಗೆ ಅಥವಾ ಬೈಯರಿಗೆ, ಗ್ರಾಹಕನಿಗೆ ಒಂದು ಪ್ರಾಡಕ್ಟನ್ನು ಅದನ್ನು ವರ್ಗಾವಣೆ ಮಾಡ್ತಾನೆ ಅಥವಾ ವರ್ಗಾವಣೆ ಮಾಡುವಂತಹ ಒಪ್ಪಂದಕ್ಕೆ ಸಹಿ ಆಗ್ತಾನೆ ಅಂತ ಹೇಳಿದ್ರೆ ಅದನ್ನೇನಂತ ಹೇಳ್ತೀವಿ? ಕಾಂಟ್ರಾಕ್ಟ್ ಆಫ್ ಸೇಲ್ ಅಂತ ಹೇಳ್ತೀವಿ. ಎ ಕಾಂಟ್ರಾಕ್ಟ್ ಆಫ್ ಸೇಲ್ ಮೇ ಬಿ ಅಬ್ಸಲ್ಯೂಟ್ ಆರ್ ಕಂಡೀಷನಲ್. ಅಬ್ಸಲ್ಯೂಟ್ ಅಂತ ಹೇಳಿದ್ರೆ ಆ್ಯಕ್ಚುಯಲ್ ಅಂತ ಹೇಳ್ತೀವಲ್ಲ ಆ ರೀತಿ. ಅಂದರೆ ಇಟ್ ಮೀನ್ಸ್ ಒಂದು ಕಾಂಟ್ರಾಕ್ಟ್, ಒಂದು ಸೇಲ್ ಏನಾಗಿರ್ಬೋದು ತಕ್ಷಣಕ್ಕೆ ಮುಗಿಬೋದು. ಅಲ್ಲಿಗೆ ತಕ್ಷಣಕ್ಕೆ ಮುಗಿಯೋದಾದರೆ ಅಬ್ಸಲ್ಯೂಟ್ ಸೇಲ್ ಅಂತ ಹೇಳ್ತೀವಿ. ಅದು ಕಾಂಟ್ರಾಕ್ಟ್ ಇನ್ನೂ ಕೂಡ ಪೆಂಡಿಂಗಲ್ಲಿದೆ ಅಂದರೆ ಅದನ್ನು ಕಂಡೀಷನಲ್ ಸೇಲ್ ಅಂತ ಹೇಳ್ತೀವಿ. ಐ ವಿಲ್ ಗಿವ್ ಎಕ್ಸಾಂಪಲ್. In absolute sale of property in goods passes from the seller to buyer immediately and nothing remains to be done by the seller. ಈಗ ಒಂದು ಪ್ರಾಡಕ್ಟನ್ನು ಬೈ ಮಾಡೋದಕ್ಕೆ, ಈಗ ಸೇ ಫಾರ್ ಎಕ್ಸಾಂಪಲ್ ಒಂದು ಟೆಲಿವಿಷನ್ ನಾನು ಪರ್ಚೇಸ್ ಮಾಡೋದಕ್ಕೆ ಅಂತ ಹೋಗಿದ್ದೀನಿ. ಅಮೌಂಟ್ ನಾನು ಕೊಟ್ಟಿದ್ದೀನಿ, ಅಮೌಂಟನ್ನು ನಾನು ಏನು ಮಾಡಿದ್ದೀನಿ? ಪೇ ಮಾಡಿದ್ದೀನಿ. ಟೆಲಿವಿಷನ್ ನನಗೆ ಅವರು ಕೊಡ್ತಾರೆ. ಅಲ್ಲಿಗೆ ಕಾಂಟ್ರಾಕ್ಟ್, ಸೇಲ್ ಆಫ್ ದಿ ಕಾಂಟ್ರಾಕ್ಟ್ ಮುಗೀತು. ಏನು ಬರಬೇಕು ನನಗೆ? ವಾರಂಟಿ ಕಾರ್ಡ್ ತೊಗೊಳ್ತೀನಿ, ಬಿಲ್ಲಿಂಗ್ ರೆಕಾರ್ಡನ್ನು ತೊಗೊಳ್ತೀನಿ. ಸೊ ಅಲ್ಲಿಗೆ ನನ್ನ ಒಂದು ಕಾಂಟ್ರಾಕ್ಟ್ ಅಲ್ಲಿಗೆ ಮುಗೀತು. ಮತ್ತೆ ಮುಂದೆ ಇಬ್ಬರು ಆಬ್ಲಿಗೇಷನ್ ಏನು ಪರ್ಫಾರ್ಮ್ ಮಾಡುವಂಥದ್ದೇನಿಲ್ಲ. ಅಂದರೆ ಇಟ್ ಮೀನ್ಸ್ ನಾನು ಏನು ಮಾಡ್ತೀನಿ? ಅಮೌಂಟನ್ನು ಪೇ ಮಾಡ್ತೀನಿ, ಟೆಲಿವಿಷನ್ನ ತೊಗೊಳ್ತೀನಿ, ಅದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸನ್ನು ಕೂಡ ತೊಗೊಳ್ತೀನಿ. ಅಲ್ಲಿಗೆ ಕಾಂಟ್ರಾಕ್ಟ್ ಮುಗೀತು. ದಟ್ ಈಸ್ ಅಬ್ಸಲ್ಯೂಟ್ ಕಾಂಟ್ರಾಕ್ಟ್ ಆಫ್ ಸೇಲ್. ಅದನ್ನೇನಂತ ಹೇಳ್ತೀವಿ? ಅಬ್ಸಲ್ಯೂಟ್ ಕಾಂಟ್ರಾಕ್ಟ್ ಆಫ್ ಸೇಲ್ ಅಂತ ಹೇಳ್ತೀವಿ. In conditional contract of sale, the property in goods does not pass to the buyer absolutely until a certain condition fulfilled. It means it's not possible to transfer the ownership right immediately from seller to buyer. ಅಂದರೆ ಸೆಲ್ಲರಿಂದ ಬೈಯರಿಗೆ ಒಂದು ಓನರ್ಶಿಪ್ ರೈಟ್ ಇಮ್ಮಿಡಿಯೇಟಾಗಿ ಟ್ರಾನ್ಸ್ಫರ್ ಆಗಲ್ಲ. ಇನ್ ಕೇಸ್ ಆಫ್ ಅಬ್ಸಲ್ಯೂಟ್ ಸೇಲ್ ಪ್ರಾಪರ್ಟಿಯಲ್ಲಿ ಏನಾಗುತ್ತೆ ಅಂದರೆ ಇಮ್ಮಿಡಿಯೇಟಾಗಿ ಓನರ್ಶಿಪ್ ರೈಟು ಏನಾಗುತ್ತೆ? ಸೆಲ್ಲರಿಂದ ಬೈಯರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಬೈಯರ್ ಆಗಿರುವಂಥವನು ಹಣವನ್ನು ಕೊಡ್ತಾನೆ, ಸೆಲ್ಲರ್ ಆಗಿರುವಂಥವನು ಪ್ರಾಡಕ್ಟನ್ನು ಮತ್ತು ಆ ಡಾಕ್ಯುಮೆಂಟನ್ನು ಕೊಟ್ಟು ಅಲ್ಲಿಗೆ ಆ ಕಾಂಟ್ರಾಕ್ಟನ್ನು ಮುಗಿಸ್ಬಿಡ್ತಾರೆ.
ಅಂದರೆ ಅದು ಅಬ್ಸಲ್ಯೂಟ್ ಕಾಂಟ್ರಾಕ್ಟ್ ಆಗುತ್ತೆ. ಬಟ್ ಇಲ್ಲಿ ಇನ್ ಕೇಸ್ ಆಫ್ ಕಾಂಟ್ರಾಕ್ಟ್ ಕಂಡೀಷನಲ್ ಕಾಂಟ್ರಾಕ್ಟ್ ಆಫ್ ಸೇಲಲ್ಲಿ ಏನಾಗುತ್ತೆ, ಪ್ರಾಪರ್ಟಿ ಅನ್ನೋದು ಏನಿದೆ ಆ ಪ್ರಾಪರ್ಟಿ ರೈಟು 100% ಅದು ಇಮ್ಮಿಡಿಯೇಟ್ ಆಗಿ ಅದು ಏನಾಗಲ್ಲ, ಟ್ರಾನ್ಸ್ಫರ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಸಮ್ ಟೈಮ್ ಯು ವಿಲ್ ಬೈ ದ ಪ್ರಾಡಕ್ಟ್ ಇನ್ ಇನ್ಸ್ಟಾಲ್ಮೆಂಟ್. ಯಾವಾಗ ನಾವು ಇನ್ಸ್ಟಾಲ್ಮೆಂಟ್ಗಳಲ್ಲಿ EMI ಅಂತ ಹೇಳ್ತೀವಲ್ವಾ, ಇತ್ತೀಚಿನ ದಿನಗಳಲ್ಲಿ EMI ಅಲ್ಲಿ ನಾವೇನು ಮಾಡ್ತೀವಿ, ಪ್ರಾಡಕ್ಟ್ಗಳನ್ನು ಇನ್ಸ್ಟಾಲ್ಮೆಂಟಲ್ಲಿ ಪರ್ಚೇಸ್ ಮಾಡ್ತೀವಿ. ಇನ್ಸ್ಟಾಲ್ಮೆಂಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ ಇನ್ಸ್ಟಾಲ್ಮೆಂಟ್ ಕಂಪ್ಲೀಟ್ ಆಗೋವರೆಗೂ ಆ ಪ್ರಾಡಕ್ಟ್ನ ಓನರ್ಶಿಪ್ ರೈಟ್ ಇನ್ನೂ ಕೂಡ ಕಂಪನಿದೇ ಆಗಿರುತ್ತೆ. ನೀವು ಅಮೌಂಟನ್ನು ಪೇ ಮಾಡಲಿಲ್ಲ, ವೆನ್ ಯು ಆರ್ ಫೇಲ್ ಟು ರೀಪೇ ದ ಮನಿ ಆರ್ EMI, ದೆನ್ ದೇ ಕ್ಯಾನ್ ಪರ್ಫಿಟ್ ಯುವರ್ ವೆಹಿಕಲ್ ಆರ್ ಎನಿ ಪ್ರಾಪರ್ಟಿ. ಅವ್ರೇನು ಮಾಡ್ಬೋದು, ನಿಮ್ಮ ಒಂದು ಪ್ರಾಪರ್ಟಿನ ಮುಟ್ಟುಗೋಲು ಹಾಕೊಡೋದಕ್ಕೆ ಸಾಧ್ಯ ಇದೆ. ಯಾವಾಗ ನೀವು ಕಂಪ್ಲೀಟಾಗಿ ಎಲ್ಲ ಇನ್ಸ್ಟಾಲ್ಮೆಂಟ್ಗಳನ್ನು ಕಟ್ತೀರಾ ಆವಾಗಷ್ಟೇ ಅದು ನಿಮ್ಮ ಒಂದು ಪ್ರಾಪರ್ಟಿ ಆಗುತ್ತೆ. ಅಂದರೆ ಈ ಒಂದು ಕಂಡೀಷನಲ್ ಕಾಂಟ್ರಾಕ್ಟ್ ಆಫ್ ಸೇಲಲ್ಲಿ ಸೇಲ್ಸಲ್ಲಿ ಬರುವಂತಹ ಓನರ್ಶಿಪ್ ರೈಟ್ ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಆಗಲ್ಲ. ಯಾರಿಗೆ? ಬೈಯರ್ಗೆ. ಅದು ತುಂಬ ನಿಧಾನಕ್ಕೆ ಎಲ್ಲ EMIಗಳನ್ನು ಎಲ್ಲ ಇನ್ಸ್ಟಾಲ್ಮೆಂಟ್ಗಳನ್ನು ಪೇ ಮಾಡಿ ಆದ ಮೇಲೆ ನಂತರದಲ್ಲಿ ಏನಾಗುತ್ತೆ, ಓನರ್ಶಿಪ್ ರೈಟ್ ಸೆಲ್ಲರ್ಸಿಂದ ಬೈಯರ್ಗೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಇಂತಹ ಒಂದು ಕಾಂಟ್ರಾಕ್ಟನ್ನು ಏನಂತ ಹೇಳ್ತೀವಿ, ಕಂಡೀಷನಲ್ ಕಾಂಟ್ರಾಕ್ಟ್ ಆಫ್ ಸೇಲ್ ಅಂತ ನಾವು ಕರಿತೀವಿ. ಕಾಂಟ್ರಾಕ್ಟ್ ಆಫ್ ಸೇಲ್ ಮೇ ಬಿ ಮೇಡ್ ಇನ್ ರೈಟಿಂಗ್ ಆರ್ ಬೈ ವರ್ಡ್ ಆಫ್ ಮೌತ್. ಈ ಕಾಂಟ್ರಾಕ್ಟ್ ಆಫ್ ಸೇಲ್ನ ಕೆಲವೊಮ್ಮೆ ನಾವು ಒಂದು ಡಾಕ್ಯುಮೆಂಟಲ್ಲಿ ಬರೆದ್ಬಿಟ್ಟು ಅದನ್ನ ಏನು ಮಾಡ್ತೀವಿ, ಅದನ್ನು ಕಾಂಟ್ರಾಕ್ಟನ್ನು ಮಾಡ್ಕೊಡ್ತೀವಿ. ಸೇ ಫಾರ್ ಎಕ್ಸಾಂಪಲ್, ಈಗ ಯಾವುದಾದ್ರೂ ಒಂದು ಹೋಮ್ ಅಪ್ಲಯನ್ಸ್ ಆಗಿರ್ಬೋದು, ಎಲೆಕ್ಟ್ರಾನಿಕಲ್ ಪ್ರಾಡಕ್ಟ್ಸ್ ಆರ್ ಪ್ರೀಷಿಯಸ್ ಮೆಟಲ್ಸ್ ಅಂತ, ಗೋಲ್ಡ್, ಸಿಲ್ವರ್, ಎನಿಥಿಂಗ್, ಅದನ್ನೆಲ್ಲ ಪರ್ಚೇಸ್ ಮಾಡೋಬೇಕಾದ್ರೆ ನಾವೇನು ಮಾಡ್ತೀವಿ, ಅದು ರೈಟಿಂಗಲ್ಲಿ ತೊಗೊಳ್ತೀವಿ. ಇಷ್ಟು ಗ್ರಾಮ್ ಈ ಪ್ರಾಡಕ್ಟ್ ಇಲ್ಲಿಂದ ಈ ಪರ್ಸನಿಂದ ನಾವು ಖರೀದಿ ಮಾಡಿದ್ದೀವಿ ಅಂತ. ಅಂದರೆ ಒಬ್ಬರಿಂದ ಖರೀದಿ ಮಾಡಿರೋದಕ್ಕೆ ನನಗೆ ಡಾಕ್ಯುಮೆಂಟ್. ಆ್ಯಂಡ್ ಇಟ್ ಮೀನ್ಸ್ ಒಂದು ವೆಹಿಕಲ್ನ ಪರ್ಚೇಸ್ ಮಾಡ್ತೀನಿ ಅಂದರೆ ನಾನೇನು ಮಾಡ್ತೀನಿ, RC ಕಾರ್ಡನ್ನು ಆಗಿರ್ಬೋದು, ಅಥವಾ ಯಾವ ಒಂದು ಶೋರೂಮಿಂದ ಪರ್ಚೇಸ್ ಮಾಡಿದ್ದೀನಿ, ಎಷ್ಟು ಅಮೌಂಟಿಗೆ ಪರ್ಚೇಸ್ ಮಾಡಿದ್ದೀನಿ, ಇನ್ಶೂರೆನ್ಸ್ ಏನಿದೆ, ಎಲ್ಲ ಈಚ್ ಆ್ಯಂಡ್ ಎವ್ರಿ ಡೀಟೇಲ್ಸನ್ನು ನಾನು ತೊಗೊಳ್ತೀನಿ. ಅಂದರೆ ಅದನ್ನು ಬರೆದು ಅದನ್ನ ಈ ಡಾಕ್ಯುಮೆಂಟ್ ಆಗಿ ಕೊಡ್ತಾರೆ. ದಟ್ ಈಸ್ ರೈಟಿಂಗ್ ಕಾಂಟ್ರಾಕ್ಟ್ ಆಫ್ ಸೇಲ್. ಇನ್ನು ಕೆಲವೊಮ್ಮೆ ಏನಾಗುತ್ತೆ, ಈಗ ನಾವು ಸಂತೆಗೆ ಹೋಗ್ತೀವಿ, ಒಂದು ಮಾರ್ಕೆಟಿಗೆ ಹೋಗ್ತೀವಿ, ಒಂದು ತರಕಾರಿ ತೊಗೊಳ್ತೀವಿ, ಅಥವಾ ಒಂದು ಸಣ್ಣ ಒಂದು ಈಗ ಹೋಗ್ಬಿಟ್ಟು ಒಂದು ಸೋಪನ್ನು ತೊಗೊಳೋದಕ್ಕೆ ಒಂದು ಡಾಕ್ಯುಮೆಂಟನ್ನು ಪ್ರಿಪೇರ್ ಮಾಡ್ಕೊಂಡು ಹೋಗ್ತೀವ, ಒಂದು ಸಾಬೂನ ತೊಗೊಳೋದಕ್ಕೆ ಏನೋ ಒಂದು ಡಾಕ್ಯುಮೆಂಟನ್ನು ಬರೆದು ನಮಗೆ ಕೊಡ್ತಾರೆ. ಇಟ್ಸ್ ನಾಟ್ ಪಾಸಿಬಲ್, ರೈಟ್? ಇಟ್ ಮೀನ್ಸ್ ಅಲ್ಲಿ ಕೆಲವು ಜಸ್ಟ್ ವರ್ಡ್ ಆಫ್ ಮೌತ್, ಈ ಥರ ನಾವು ಪ್ರಾಡಕ್ಟನ್ನ ಕೊಡಿ, ನಾನು ನಿಮಗೆ ದುಡ್ಡನ್ನು ಕೊಡ್ತೀವಿ. ದಟ್ ಈಸ್ ಈ ಥರ ಇಂಪ್ಲಾಯ್ಡ್ ಓರಲ್ ಕನ್ವರ್ಸೇಷನ್ ಕೂಡ ಅಲ್ಲಿ ಆಗುತ್ತೆ. ಆರ್ ಪಾರ್ಟ್ಲಿ ಇನ್ ರೈಟಿಂಗ್ ಆರ್ ಪಾರ್ಟ್ಲಿ ಬೈ ವರ್ಡ್ ಆಫ್ ಮೌತ್, ಈ ಥರನೂ ಆಗುತ್ತೆ. ಕೆಲವೊಂದ್ಸಲಿ ಒಂದು ಕಾಂಟ್ರಾಕ್ಟ್ನ ಒಂದು ಅರ್ಧದಷ್ಟು ಏನು ಡಾಕ್ಯುಮೆಂಟಲ್ಲಿ ಬರೆದು ನಂತರದಲ್ಲಿ ಜಸ್ಟ್ ಓರಲ್ ಕನ್ವರ್ಸೇಷನಿಂದನೂ ಕೂಡ ಕಾಂಟ್ರಾಕ್ಟ್ ಆಫ್ ಸೇಲ್ ಅಲ್ಲಿ ಎಕ್ಸಿಸ್ಟೆನ್ಸ್ಗೆ ಬರುತ್ತೆ. ದಿಸ್ ಟೋಲ್ ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಕಾಂಟ್ರಾಕ್ಟ್ ಆಫ್ ಸೇಲ್ ಅಂಡರ್ definitions under the Indian Contract of Sale of Goods Act. Sale of Goods Act 1930. Here, in this session, we already discussed Indian Sale of Goods Act. As we know that this Indian, that is Sale of Goods Act, came into existence in 1930, July 1st. And it mainly provides clear-cut guidelines for the purpose of constructing an ideal sale agreement or sale contract. Thank you.